ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ 100 ದಿನಗಳಿಂದ ನಡೀತಾ ಇದ್ದಂತಹ ಹೋರಾಟ ಒಂದೇ ದಿನದಲ್ಲಿ ದಿಕ್ಕು ತಪ್ಪಿ ಬದಲಾಗಿದೆ. ಶಾಂತವಾಗಿದ್ದಂತಹ ಹೋರಾಟ ನಿನ್ನೆಯಿಂದ ಕಾನೂನು ಸಂಘರ್ಷಕ್ಕೆ ಸಾಕ್ಷಿಯಾಗಿದ್ದು ಜಟಾಪಟಿಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಅಂಥದ್ದೇನಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೆವೆ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಅವ್ರ ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಬೇರೆ ನಿಮಗೆ? ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜು ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೋರಾಟಗಾರರು ಕಳೆದ 107 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು. ಆದರೆ ನಿನ್ನೆ ನಡೆದ ಒಂದು ಬೆಳವಣಿಗೆ ಈ ಹೋರಾಟಕ್ಕೆ ಎಲ್ಲೋ ಹಿನ್ನಡೆಯಾದಂತಾಗಿದೆ. ಸ್ವಾಮೀಜಿ ಹಲ್ಲೆಯಿಂದ ಹಳಿತಪ್ಪಿದ ಹೋರಾಟ. ಬಸವೇಶ್ವರ ಸ್ವಾಮೀಜಿ ಸೇರಿ 27 ಜನರ ವಿರುದ್ಧ ಕೇಸ್. ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕಳೆದ 100 ದಿನಗಳಿಂದ ಶಾಂತವಾಗಿ ಹೋರಾಟ ನಡೀತಾ ಇತ್ತು. ಆದರೆ ಮೊನ್ನೆ ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ಪ್ರತಿಭಟನೆ ವೇಳೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಸಂಗನ ಬಸವೇಶ್ವರ ಸ್ವಾಮೀಜಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಬಳಿಕ ಇಡೀ ಹೋರಾಟದ ದಿಕ್ಕೈ ಬದಲಾಗಿ ಹೋಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ, ಅನುಮತಿ ಇಲ್ಲದೆ ಪ್ರತಿಭಟನೆ ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ 27 ಹೋರಾಟಗಾರರ ವಿರುದ್ಧ ಕೇಸ್ ಮೇಲೆ ಹಾಕಿದ್ದು ಅದರಲ್ಲಿ 6 ಜನ ಜೈಲು ಪಾಲಾಗಿದ್ದಾರೆ. ಅಲ್ಲದೆ ತಡರಾತ್ರಿ ಹೋರಾಟದ ಸ್ಥಳಕ್ಕೆ ಬಂದ ಪೊಲೀಸರು ಟೆಂಟ್ ತೆರವು ಮಾಡಿದ್ದಾರೆ. ಪೊಲೀಸರ ನಡೆಯಿಂದ ಮತ್ತೆ ಆಕ್ರೋಶಗೊಂಡ ಹೋರಾಟಗಾರರು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ತಡೆಯುವ ಉದ್ದೇಶದಿಂದ ಜಿಲ್ಲಾಡಳಿತ ಟೆಂಟ್ ತೆಗೆಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನಷ್ಟು ಜೋರಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಸುದೀರ್ಘವಾಗಿ 106 ದಿನಗಳ ಕಾಲ ನಡೆದಿರತಕ್ಕಂಥ ಒಂದು ಶಾಂತಿಯುತ ಹೋರಾಟವನ್ನ ಇವರು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಜನರ ಹೋರಾಟವನ್ನ, ಆ ಹೋರಾಟಕ್ಕೆ ಹತ್ತಿಕ್ಕತಕ್ಕಂಥ ಕ್ರಮ ಕೈಗೊಂಡಿರತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಇದು ಶಾಂತಿಯುತವಾಗಿ ನಡೆದಿರತಕ್ಕಂಥ ಪ್ರತಿಭಟನೆಯನ್ನ ನೀವು ವಿರೋಧ ಮಾಡಿ ಏನಪ್ಪಾ ಅಂತಂದ್ರೆ ಕಿತ್ತೊಗೆದಿದ್ದೀರಿ. ಆದರೆ ಇದು ಜನರ ಹೋರಾಟವನ್ನ ಈ ರೀತಿ ಅವಮಾನಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ನೀವು ಅಲ್ಲಿ ಮತ್ತೆ ಅವರು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಮತ್ತೆ ಯಾರ ಮೇಲೆ ಕೇಸ್ ಹಾಕಿದ್ರು ಅದರ ಕೇಸನ್ನು ವಿಡ್ರಾಲ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಏನಪ್ಪಾ ಆಗ್ರಹವಾಗಿದೆ. ಹೋರಾಟಗಾರರು ಕಾನೂನು ಸಂಘರ್ಷ ಮಾಡುತ್ತಿದ್ರೆ ಇತ್ತ ಜಿಲ್ಲೆ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ದ್ವೇಷವನ್ನ ಸಾಧಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆ ಕೆವೆ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ. ನೀವು ಇದನ್ನ ನಿಲ್ಲಿಸಬೇಕು. ಇರದೇ ಇದ್ರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತ ಅನ್ನುವಂತ ಎಚ್ಚರಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದು ಏನಾಗಿದೆ ಅನ್ನೋದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾದಂತ ಎಚ್ಚರಿಕೆಯನ್ನ ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ವಿರೋಧ ಪಕ್ಷದ ಆರೋಪಕ್ಕೆ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ತಿರುಗೇಟು ನೀಡಿದ್ದಾರೆ. ಪಿಪಿಪಿ ಹೋರಾಟಗಾರರನ್ನ ನಾವು ಗೌರವಿಸುತ್ತೇವೆ, ನಾವು ಸ್ವಾಮೀಜಿ ವಿರೋಧಿಗಳಲ್ಲ. ಆದರೆ ಈ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ದು ತಪ್ಪು. ಅದಕ್ಕಾಗಿ ಪೊಲೀಸರು ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸೀತಾರಾಮ್ ಲಮಾಣಿ ಅವನೇನಿಲ್ಲ, ನಾವು ಅದು ಪ್ರೆಷರ್ ಬಹಳ ಆಗ್ಬಾರ್ದು, ನೂಕಾಟ ತಳಾಡೋದ ಕೈ ಹೆಚ್ಚಿ ನಿಲ್ರಿ ಅಂತ ನಮಗೂ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಅವನ ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಧೈರ್ಯ ನಿಮಗೆ? ಇದೀಗ ಸ್ವಾಮೀಜಿಯಿಂದ ಹಲ್ಲೆಗೆ ಒಳಗಾಗಿ ಪೊಲೀಸ್ ಅಧಿಕಾರಿ ಬೆಂಬಲಕ್ಕೆ ಅವರ ಸಮುದಾಯದ ನಾಯಕರು ಬಂದಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಜೊತೆಗೆ ಜಾತಿ ನಿಂದನೆ ಕೇಸ್ ದಾಖಲಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಪಿಪಿಪಿ ಹೋರಾಟ ಒಂದೇ ದಿನದಲ್ಲಿ ದಿಕ್ಕು ತಪ್ಪಿದ್ದು ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ 100 ದಿನಗಳಿಂದ ನಡೀತಾ ಇದ್ದಂತಹ ಹೋರಾಟ ಒಂದೇ ದಿನದಲ್ಲಿ ದಿಕ್ಕು ತಪ್ಪಿ ಬದಲಾಗಿದೆ. ಶಾಂತವಾಗಿದ್ದಂತಹ ಹೋರಾಟ ನಿನ್ನೆಯಿಂದ ಕಾನೂನು ಸಂಘರ್ಷಕ್ಕೆ ಸಾಕ್ಷಿಯಾಗಿದ್ದು ಜಟಾಪಟಿಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಅಂಥದ್ದೇನಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೆವೆ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಅವನ ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ
ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಬೇರೆ ನಿಮಗೆ? ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜು ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೋರಾಟಗಾರರು ಕಳೆದ 107 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು. ಆದರೆ ನಿನ್ನೆ ನಡೆದ ಒಂದು ಬೆಳವಣಿಗೆ ಈ ಹೋರಾಟಕ್ಕೆ ಎಲ್ಲೋ ಹಿನ್ನಡೆಯಾದಂತಾಗಿದೆ. ಸ್ವಾಮೀಜಿ ಹಲ್ಲೆಯಿಂದ ಹಳಿ ತಪ್ಪಿದ ಹೋರಾಟ. ಬಸವೇಶ್ವರ ಸ್ವಾಮೀಜಿ ಸೇರಿ 27 ಜನರ ವಿರುದ್ಧ ಕೇಸ್. ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕಳೆದ 100 ದಿನಗಳಿಂದ ಶಾಂತವಾಗಿ ಹೋರಾಟ ನಡೀತಾ ಇತ್ತು. ಆದರೆ ಮೊನ್ನೆ ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ಪ್ರತಿಭಟನೆ ವೇಳೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಸಂಗನ ಬಸವೇಶ್ವರ ಸ್ವಾಮೀಜಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಬಳಿಕ ಇಡೀ ಹೋರಾಟದ ದಿಕ್ಕೈ ಬದಲಾಗಿ ಹೋಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ, ಅನುಮತಿ ಇಲ್ಲದೆ ಪ್ರತಿಭಟನೆ ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ 27 ಹೋರಾಟಗಾರರ ವಿರುದ್ಧ ಕೇಸ್ ಮೇಲೆ ಹಾಕಿದ್ದು, ಅದರಲ್ಲಿ 6 ಜನ ಜೈಲು ಪಾಲಾಗಿದ್ದಾರೆ. ಅಲ್ಲದೆ ತಡರಾತ್ರಿ ಹೋರಾಟದ ಸ್ಥಳಕ್ಕೆ ಬಂದ ಪೊಲೀಸರು ಟೆಂಟ್ ತೆರವು ಮಾಡಿದ್ದಾರೆ. ಪೊಲೀಸರ ನಡೆಯಿಂದ ಮತ್ತೆ ಆಕ್ರೋಶಗೊಂಡ ಹೋರಾಟಗಾರರು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ತಡೆಯುವ ಉದ್ದೇಶದಿಂದ ಜಿಲ್ಲಾಡಳಿತ ಟೆಂಟ್ ತೆಗೆಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನಷ್ಟು ಜೋರಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಸುದೀರ್ಘವಾಗಿ 106 ದಿನಗಳ ಕಾಲ ನಡೆದಿರತಕ್ಕಂತ ಒಂದು ಶಾಂತಿಯುತ ಹೋರಾಟವನ್ನ ಇವರು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಜನರ ಹೋರಾಟವನ್ನ, ಆ ಹೋರಾಟಕ್ಕೆ ಹತ್ತಿಕ್ಕತಕ್ಕಂತ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಇದು ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನ ನೀವು ವಿರೋಧ ಮಾಡಿ ಏನಪ್ಪಾ ಅಂತಂದ್ರೆ ಕಿತ್ತೊಗೆದಿದ್ದೀರಿ. ಆದರೆ ಇದು ಜನರ ಹೋರಾಟವನ್ನ ಈ ರೀತಿ ಅವಮಾನಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ನೀವು ಅಲ್ಲಿ ಮತ್ತೆ ಅವರು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಮತ್ತೆ ಯಾರ ಮೇಲೆ ಕೇಸ್ ಹಾಕಿದ್ರು ಅದನ್ನ ಕೇಸನ್ನು ವಿಡ್ರಾಲ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಏನಪ್ಪಾ ಆಗ್ರಹವಾಗಿದೆ. ಹೋರಾಟಗಾರರು ಕಾನೂನು ಸಂಘರ್ಷ ಮಾಡುತ್ತಿದ್ರೆ, ಇತ್ತ ಜಿಲ್ಲೆ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ದ್ವೇಷವನ್ನ ಸಾಧಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆ ಕ್ಯಾವೆ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ, ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ. ನೀವು ಇದನ್ನ ನಿಲ್ಲಿಸಬೇಕು, ಇರದೇ ಇದ್ರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತನ್ನೋ ಅಂತ ಎಚ್ಚರಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದು ಏನಾಗಿದೆ ಅನ್ನೋದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಗ್ತಂತ ಎಚ್ಚರಿಕೆಯನ್ನ ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ವಿರೋಧ ಪಕ್ಷದ ಆರೋಪಕ್ಕೆ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ತಿರುಗೇಟು ನೀಡಿದ್ದಾರೆ. ಪಿಪಿಪಿ ಹೋರಾಟಗಾರರನ್ನ ನಾವು ಗೌರವಿಸುತ್ತೇವೆ, ನಾವು ಸ್ವಾಮೀಜಿ ವಿರೋಧಿಗಳಲ್ಲ. ಆದರೆ ಈ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ದು ತಪ್ಪು. ಅದಕ್ಕಾಗಿ ಪೊಲೀಸರು ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸೀತಾರಾಮ್ ಲಮಾಣಿ ಅವನೇನಿಲ್ಲ, ನಾವು ಅದು ಪ್ರೆಷರ್ ಭಾಳ ಆಗ್ಬಾರ್ದು, ನೂಕಾಟ ತಳಾಡೋದ ಕೈ ಹೆಚ್ಚಿ ನಿಲ್ರಿ ಅಂತ ನಮಗೂ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಅವನು ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಬೇರೆ ನಿಮಗೆ? ಇದೀಗ ಸ್ವಾಮೀಜಿಯಿಂದ ಹಲ್ಲೆಗೆ ಒಳಗಾಗಿ ಪೊಲೀಸ್ ಅಧಿಕಾರಿ ಬೆಂಬಲಕ್ಕೆ ಅವರ ಸಮುದಾಯದ ನಾಯಕರು ಬಂದಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಜೊತೆಗೆ ಜಾತಿ ನಿಂದನೆ ಕೇಸ್ ದಾಖಲಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಪಿಪಿಪಿ ಹೋರಾಟ ಒಂದೇ ದಿನದಲ್ಲಿ ದಿಕ್ಕು ತಪ್ಪಿದ್ದು, ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.